ರೀಸೆಂಟಾಗಿ ನಾನೊಂದು ಸೆಂಟೆನ್ಸನ್ನು ಓದಿದೆ. ಎವ್ರಿ ಸಿಚುವೇಶನ್ ಹ್ಯಾಸ್ ಲಾಸ್ ಆ್ಯಂಡ್ ಗೇನ್ ಅಂತ. ವೆಲ್ಕಮ್ ಟು ದ 59th ವಿಡಿಯೋ ಆಫ್ ಮೈ 100 ಡೇ ವಿಡಿಯೋ ಸೀರೀಸ್. ಅಂದರೆ ನಮ್ಮ ಲೈಫಲ್ಲಿ ನಡೆಯುವಂಥ ಪ್ರತಿಯೊಂದು ವಿಷಯಕ್ಕೂ ಲಾಭ ನಷ್ಟ ಎರಡೂ ಇರುತ್ತೆ. ಬಟ್ ನಾವು ಯಾವುದ್ರ ಮೇಲೆ ಫೋಕಸ್ ಮಾಡ್ತೀವಿ ಅದು ಗ್ರೋ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಜಾಬ್ ಸಿಕ್ಕಿದೆ, ಇದು ಪಾಸಿಟಿವ್ ವಿಚಾರ. ಬಟ್ ಅದರೊಟ್ಟಿಗೆ ಬೆಳಿಗ್ಗೆಯಿಂದ ಸಂಜೆ ತನಕ ವರ್ಕ್ ಮಾಡಬೇಕು, ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡಬೇಕು, ಇದು ನೆಗೆಟಿವ್ ಸೈಡ್. ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ, ಒಬ್ಬರಿಗೆ ಜಾಬು ಹೋಗಿದೆ, ಇದು ನೆಗೆಟಿವ್ ಸೈಡ್. ಇದರ ಪಾಸಿಟಿವ್ ಸೈಡ್ ನೋಡೋದಾದರೆ, ಅವ್ರಿಗೆ ಇವಾಗ ಫ್ರೀ ಸ್ಪೇಸ್ ಇದೆ, ತಾವು ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನೋಡ್ಕೊಳ್ಬೋದು, ಬಿಸ್ನೆಸ್ ಲೈನಿಗೆ ಟ್ರೈ ಮಾಡ್ಬೋದು ಅಥವಾ ಬೇರೆ ಜಾಬ್ಸ್ ನೋಡ್ಬೋದು. ಆ್ಯಂಡ್ ಇದು ಅವರಿಗೆ ಪೇಷನ್ಸನ್ನು ಕಲಿಸ್ತಾ ಇದೆ, ಎಕ್ಸೆಟ್ರಾ. ಆದರೆ ನೆನಪಿರಲಿ, ನಮ್ಮ ಬ್ರೈನು ಏನು ಅಪಾಯ ಇದೆ, ನಾನು ಹೇಗೆ ಸೇಫ್ ಆಗ್ಬೋದು ಅನ್ನೋದೇ ನೋಡ್ತಾ ಇರುತ್ತೆ. ಸೊ ನೆಗೆಟಿವ್ ಕಡೆ ಫೋಕಸ್ ಮಾಡುತ್ತೆ. ಆದರೆ ಡೈಲಿ ಇನ್ನು ಪಾಸಿಟಿವ್ನ ನೋಡಲಿಕ್ಕೆ ಮನಸ್ಸನ್ನು ಟ್ರೈನ್ ಮಾಡಿದಾಗ, ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿದಾಗ ಪಾಸಿಟಿವ್ ಮೇಲೆ ಫೋಕಸ್ ಮಾಡೋದು ಅಭ್ಯಾಸ ಆಗುತ್ತೆ. ಸೊ ಈ ಕಾನ್ಸೆಪ್ಟ್ ಗೊತ್ತಾದಾಗ ನನ್ನ ಲೈಫಿನ ಎಲ್ಲ ಪಾಸಿಟಿವ್ ಸೈಡಿನ ನೆಗೆಟಿವ್ ಸೈಡ್ ನೋಡ್ತಾ ಬಂದೆ, ಹಾಗೆ ಎಲ್ಲ ನೆಗೆಟಿವ್ ಸೈಡಿನ ಪಾಸಿಟಿವ್ ಸೈಡ್ ನೋಡ್ತಾ ಬಂದೆ. ಇಟ್ಸ್ ಟ್ರೂ, ಎಲ್ಲ ಸಿಚುವೇಶನಿಗೂ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂತ ಇರುತ್ತೆ. ಬಟ್ ಪಾಸಿಟಿವ್ ಮೇಲೆ ಫೋಕಸ್ ಮಾಡೋದನ್ನು ಮರಿಬೇಡಿ. ಬಿಕಾಸ್ ನೀವು ಏನು ಫೋಕಸ್ ಮಾಡ್ತೀರಾ ಅದು ಗ್ರೋ ಆಗುತ್ತೆ.